ನೋಡಿ, ಈ ನಾಯಿ ಇದೆಯಲ್ಲ, ಈ ನಾಯಿ ಕಳ್ಳ ಬಂದರೂ ಬೊಗಳ್ತದೆ, ಒಳ್ಳೆಯವರು ಬಂದರೂ ಬೊಗಳ್ತದೆ. ನಾಯಿಗೆ ಬೊಗಳುವೆ ಒಂದು, ಅದಕ್ಕೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಾಯಿಗೆ ಗೊತ್ತಾಗೋದಿಲ್ಲ. ಈ ಛಲವಾದಿಗೂ ಅದೇ ನಾಯಿ ಥರ, ಅದಕ್ಕೆ ಯಾವುದು ಏನಂತ ಗೊತ್ತಾಗೋದಿಲ್ಲ. ಪಾಪ ಬೊಗಳಿದೆ, ಅದಕ್ಕೇನು ಮಾಡೋದು? ಅದಕ್ಕೆ ನಾವೇನು ಕಲ್ಲು ಬಿಸಾಕಲಿಕ್ಕೆ ಹೋಗಲಿಕ್ಕಿಲ್ಲ, ಪ್ರಾಣಿಯಲ್ಲಿ ಅದಕ್ಕೇನು ಕಲ್ಲು ಬಿಸಾಕಿ ಹೋಗೋದು. ಮತ್ತು ಒಬ್ಬ ನರ್ಸನ್ನ ಥರ ನಮ್ಮಲ್ಲಿ ಮೊದಲೇ ಪುಂಗಿ ಹಿಡ್ಕೊಂಡು ಬರ್ತಾಯಿದ್ರಲ್ಲ, ಆ ನರ್ಸನ್ನ ಅಂತ ಅವ್ರಿಗೆ ಸ್ವಲ್ಪ ಬುದ್ಧಿ ಇದೆ. ಅಪ್ಪ ಇವನಿಗೆ ಅದು ಬುದ್ಧಿಯೂ ಇಲ್ಲ. ಅವ್ರಿಗೆ ಯಾರು ನೀವು ಕರೀತೀರ ಛಲವಾದಿ ನಾರಾಯಣ ಸ್ವಾಮಿ ಅಂತ, ಅವರು ಛಲವಾದಿ ನಾರಾಯಕ ಸ್ವಾಮಿ ಅಂತ ಅವನಿಗೆ ಕರಿಬೇಕು. ಪಾಪ ನಾನು BJPಯ ನನ್ನ ಬಂಧುಗಳ ಹತ್ರ ವಿನಂತಿ ಮಾಡಿಕೊಳ್ಳೋದು, ನೋಡಿ ಅದೆಲ್ಲ ಮೇಲುಗಡೆಯಿಂದ ಬಂದು ಏನೇನಿಲ್ಲಿ ಬೊಗಳಿ ಹೋಗ್ತದೆ. ಯಾರಿಗೆ ಎಷ್ಟು ವರ್ಷ ಅಧಿಕಾರ ಇರ್ತದ, ಯಾರು MLA ಆಗ್ತಾರ, ಯಾರು ಮಂತ್ರಿ ಆಗ್ತಾರ ಅಂತ ಏನು ಪರ್ಮನೆಂಟ್ ಯಾವುದಿಲ್ಲ. ಇಂಥವರನ್ನೆಲ್ಲ ತಂದು ಇಲ್ಲಿ ಬೊಗಳಿಸಿ ನಮ್ಮ ಪ್ರೀತಿಯನ್ನು ಯಾಕೆ ಹಾಳು ಮಾಡ್ಕೊಳ್ಳೋದು, ನಮ್ಮ ಬಾಂಧವ್ಯವನ್ನು ಯಾಕೆ ಹಾಳು ಮಾಡ್ಕೊಳ್ಳೋದು? BJP ಕಾಂಗ್ರೆಸ್ ಅಂತ ಇದ್ದೇವೆ, ಆದರೆ ನಾವು ಪ್ರೀತಿಯಿಂದ ಇದ್ದೀವಲ್ಲ, ಇದೆಲ್ಲ ಇಲ್ಲಿ ಬಂದು ಬೊಗಳಿ ನಮ್ಮನ್ನು ಹಾಳು ಮಾಡೋದಕ್ಕೆ ಇದಕ್ಕೆಲ್ಲ ಬುದ್ಧಿ ಇಲ್ಲ. ನೋಡಿ, ಅಶೋಕ್ ಕುಮಾರ್ ರೈ ಇವತ್ತು ತನ್ನ ಮಾತಿನಲ್ಲಿ ನಮ್ಮ ನಾಯಕರಾದಂಥ ಚಲವಾದಿ ನಾರಾಯಣ ಸ್ವಾಮಿ ಅವರನ್ನ ಅತ್ಯಂತ ನಿಕೃಷ್ಟವಾಗಿ ಮಾತಾಡಿದ್ದಾರೆ. ಚಲವಾದಿ ನಾರಾಯಣ ಸ್ವಾಮಿ ಅವರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು, ಪ್ರತಿಪಕ್ಷ ನಾಯಕರು. ಅವರು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಎಷ್ಟು ಗೌರವ ಉಂಟು ಅಷ್ಟೇ ಗೌರವ ಇದೆ. ಚಲವಾದಿ ನಾರಾಯಣ ಸ್ವಾಮಿ ಅವರು VBG ರಾಮ್ಜಿ ಅದರ ಒಂದು ಪಾದಯಾತ್ರೆ ಮತ್ತು ಜನಜಾಗೃತಿ ಅಭಿಯಾನದಲ್ಲಿ ಬಂದು ಮಾತಾಡಿದರು. ಮಾನ್ಯ ಗೌರವಾನ್ವಿತ ಚಲವಾದಿ ನಾರಾಯಣ ಸ್ವಾಮಿ ಅವರು ಪರಿಶಿಷ್ಟ ಜಾತಿಗೆ ಸೇರಿದಂತಹ ಈ ರಾಜ್ಯದ ನಾಯಕರು. ಅಷ್ಟೇ ಅಲ್ಲ, ಇಡೀ ರಾಜ್ಯದ ಸಮಸ್ಯೆಯನ್ನು ಮತ್ತು ಸರ್ಕಾರವನ್ನು ಎಚ್ಚರಿಸುವಲ್ಲಿ ಅತ್ಯಂತ ಯಶಸ್ವಿಯಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಭ್ರಷ್ಟಾಚಾರ ತಡೆಯುವ ಕಾರಣಕ್ಕೋಸ್ಕರ ಈ ಕಾಯ್ದೆಯನ್ನು ತಂದಿದ್ದಾರೆ. ಆ ಕಾರಣಕ್ಕೆ ಇಲ್ಲಿ ಈ ಭಾಗದ ಶಾಸಕರು, ಯಾರು ಶಾಸಕರಂತ ಕೇಳಿ ಅಶೋಕ್ ಕುಮಾರ್ ರೈ ಅವರು ನನ್ನ ಹತ್ರ ಚರ್ಚೆಗೆ ಬರಲಿ, ಮುಕ್ತವಾಗಿ ಚರ್ಚೆಗೆ ಬರಲಿ, ವೇದಿಕೆಗೆ ಬರಲಿ. ಅವರು ಚರ್ಚೆಗೆ ಬಂದಾಗ ಇವರ ಸುಳ್ಳಿನ ಬಟ್ಟೆಯನ್ನು ಕಲಿಸ್ತೇನೆ ಅಂತ ಅಂದಿದ್ದಾರೆ. ಅಶೋಕ್ ಕುಮಾರ್ ರೈ ಅವರ ಬಟ್ಟೆ ಕಲಿಸ್ತೇನೆ ಅಂದದಲ್ಲ. ಆ ಮಾತಿಗೆ ಯಾವ ರೀತಿ ಅಂದರೆ ಅದೊಂದು ಮಾತು. ಆದರೆ ಅಶೋಕ್ ಕುಮಾರ್ ರೈ ಅವರು ತನ್ನ ದಾಷ್ಟ್ಯದ ಮಾತಿನಿಂದ, ಅದರ ಜೊತೆಗೆ ಒಂದು ರಾಜ್ಯ ನಾಯಕರನ್ನು ನಾಯಿಗೆ ಹೋಲಿಸುವ ಮುಖಾಂತರ, ನಾಯಿ ಬೊಗಳ್ತದೆ ನಾನನ್ನೋದು ಅವರಿಗೆ ಶೋಭೆ ತರುವುದಿಲ್ಲ. ಅದ್ರ ಜೊತೆಗೆ ಅವರು ಅಂದಿದ್ದಾರೆ ಅವರನ್ನು ಕರೆದದ್ದು ಯಾರಂತ. ನೋಡಿ ಅಶೋಕ್ ಕುಮಾರ್ ಅವರೇ, ನಮ್ಮ ರಾಜ್ಯ ನಾಯಕರನ್ನು ಕರೀಬೇಕಾದ್ರೆ ನಿಮ್ಮ ಪರ್ಮಿಷನ್ ಅವಶ್ಯಕತೆ ಇಲ್ಲ. ನಾನನ್ನೋದು ನೀವು ಸರಿಯಾಗಿ ಇನ್ನೊಮ್ಮೆ ಆ ವಿಡಿಯೋವನ್ನು ನೋಡಿ. ನಿಮ್ಮ ಬಗ್ಗೆ ನಿಮ್ಮ ಬಟ್ಟೆ ತೆಗಿತೇನೆ ಅಂತ ಹೇಳಿದಲ್ಲ ಅವರೇ ಹೇಳಿದ್ದು, ನಿಮ್ಮ ಸುಳ್ಳಿನ ಬಟ್ಟೆಯನ್ನು ಕಲಿಸ್ತೇನೆ. ನಿಮಗೆ ವೈಯಕ್ತಿಕವಾಗಿ ನಿಮ್ಮನ್ನು ಇದು ಮಾಡಲಿಲ್ಲ. ನಿಮ್ಮ ಸುಳ್ಳಿನ ಬಟ್ಟೆ ಅಂದ ತಕ್ಷಣ ರಾಜ್ಯದ ಅಭಿವೃದ್ಧಿ ಕೂಡ ಬಂತು. ನೀವಂತೀರಿ 1000 ಕೋಟಿ ತಂದಿದ್ದೀವಿ, 2000 ಕೋಟಿ ತೋರಿಸಿ ಅಲ್ಲ, ಪುತ್ತೂರಲ್ಲಿ ತೋರಿಸಿ. ರಾಜ್ಯದಲ್ಲಿ BJP ಸರ್ಕಾರ ಇರುವಾಗ ಸಾವಿರಾರು ಕೋಟಿ ಅನುದಾನ ಎಲ್ಲ ರಸ್ತೆ ಪ್ರತಿಯೊಂದು ಗೊತ್ತಾಗ್ತದೆ. ನೀವು ತೋರಿಸಿಕೊಡಿ, ನಾವು ಒಪ್ತೇವೆ ಅಶೋಕನ ನಿಮ್ಮನ್ನು ಕೂಡ. ನೀವು ಶಾಸಕರು, ನಿಮಗೆ ಗೌರವ ಕೊಡ್ತೇವೆ. ಹಾಗೆ ಅಂತೇಳಿ ಇಲ್ಲಿ ಅಭಿವೃದ್ಧಿ ಆಗಲಿಲ್ಲ, ಅಭಿವೃದ್ಧಿ ಶೂನ್ಯ ಸರ್ಕಾರ, ಇದೊಂದು ಪುಣ್ಯದ ಮಣ್ಣು. ನೀವು ಶಾಸಕರಿದ್ದೀರಿ, ನೀವು ನಿಮ್ಮ ಮಾತಲ್ಲಿ ಅಂದಿದ್ದೀರಿ ನೀವು ಅಧಿಕಾರ ಬರ್ತದೆ ಹೋಗ್ತದೆ ಅಂತ. ಅದಕ್ಕೋಸ್ಕರ ಅಧಿಕಾರ ಇದೆ ಅನ್ನೋ ಕಾರಣಕ್ಕೋಸ್ಕರ ದಯವಿಟ್ಟು ಈ ರೀತಿಯಾಗಿ ನಾಯಿಗೆ ಹೋಲಿಸುವಂಥದ್ದು, ಅದು ಕೂಡ ಪರಿಶಿಷ್ಟ ಜಾತಿಯವರು, ಒಂದು ಶೆಡ್ಯೂಲ್ ಕಾಸ್ಟ್ಗೆ ಸಂಬಂಧಪಟ್ಟವರು. ನಾನನ್ನೋದು ಎಲ್ಲ ಶೆಡ್ಯೂಲ್ ಕಾಸ್ಟ್ ಎಲ್ಲ ಪ್ರತಿಯೊಂದು ನಾಯಕರು, ಯುವಕರು, ಪ್ರತಿಯೊಂದು ಕಾಲೋನಿಯವರು ಎದ್ದು ನಿಂತರೆ ನಿಮ್ಮ ಅಧಿಕಾರ ನಿಲ್ತದ ಅಶೋಕಣ್ಣ. ಆ ಕಾರಣಕ್ಕೆ ನೀವು ನಿಮ್ಮ ಮಾತಿಗೆ ನೀವು ಕ್ಷಮೆಯನ್ನು ಕೇಳಬೇಕು. ನಮಗೆ ನೋವಾಗಿದೆ. ಕರೆದದ್ದು ನಾವು ಅಂದರೆ ರಾಜ್ಯದವರು ಹೇಳಿದ ಮೇರೆಗೆ ನಾವು ಕರೆದಿದ್ದೇವೆ, ಅವರು ಭಾಷಣ ಮಾಡಿದ್ದೇವೆ. 8 ಕ್ಷೇತ್ರದಲ್ಲಿ ನಾವು ಮಾಡ್ತೇವೆ ಅಂದರೆ ಗ್ರಾಮಾಂತರ ನಗರ ಸೇರಿ 9 ಕ್ಷೇತ್ರದಲ್ಲಿ ಕೂಡ ಇದನ್ನು ಈ ಹೋರಾಟ ಅಲ್ಲ, ಇದು ನಿಮ್ಮ ಹೋರಾಟಕ್ಕೆ ನಾವನ್ನೋದು ಮೋದಿಜಿಯವರು ಯಾವ ರೀತಿ ನಾ ಕಾವುಂಗ ನಾ ಕಾನೆದುಂಗ, ನಿಮ್ಮ ಕಾಂಗ್ರೆಸ್ನವ್ರು ಯಾವ ರೀತಿ ಇತ್ತಂದರೆ ಈ ಮಹಾತ್ಮ ಗಾಂಧಿ ನರೇಗಾದ ಹೆಸರಲ್ಲಿ, ಗಾಂಧೀಜಿಯವರ ಹೆಸರಲ್ಲಿ ಇದೊಂದು ಬಂಗಾರದ ಕೋಳಿ ಮೊಟ್ಟೆ ಇಡ್ತಿತ್ತು. ಅದನ್ನು ಈಗ ನಿಲ್ಲಿಸ್ತಾರೆ. ಆ ಕಾರಣಕ್ಕೋಸ್ಕರ ಹಾಪಾಪಿತನ ಇಡೀ ರಾಜ್ಯದಲ್ಲಿ ಉಂಟು. ಇಡೀ ದೇಶದಲ್ಲಿ ಕರ್ನಾಟಕ ಬಿಟ್ಟರೆ ಪಂಜಾಬ್ ಎಲ್ಲೂ ಕೂಡ ಪ್ರತಿಭಟನೆ ಆಗ್ತಾಯಿಲ್ಲ. ನೀವು ಪ್ರತಿಭಟನೆ ನಿಲ್ಲಿಸಿ VBG ರಾಮ್ಜಿಗೆ ಸಾಥ್ ಕೊಡಿ. ಆ ಮುಖಾಂತರ ಈ ನರೇಂದ್ರ ಮೋದಿಜಿಯವರು ಏನು 10 ವರ್ಷದಲ್ಲಿ ಅಭಿವೃದ್ಧಿಯನ್ನು ಮಾಡಿದಾರಲ್ಲ, ಈ ದೇಶದ ಆರ್ಥಿಕತೆ 13ರಿಂದ 4ನೇ ಸ್ಥಾನಕ್ಕೆ ಬಂದು ನಿಂತಿತ್ತಲ್ಲ, ಆ ಕಾರಣಕ್ಕೆ ನೀವು ಕೂಡ ಇದಕ್ಕೆ ಸಹಕಾರ ಕೊಡಿ. ದಯವಿಟ್ಟು ನಿಮ್ಮ ಮಾತಿನ ಏನು ಆ ಭರಾಟೆಯಲ್ಲಿ ಈ ಥರ ಹೇಳಿದ್ದೀರಿ, ದಯವಿಟ್ಟು ನೀವು ಆ ಹಿರಿಯರಿಗೆ ಕ್ಷಮೆಯನ್ನು ಕೇಳಬೇಕಂತ ಮಾಧ್ಯಮ ಮುಖಾಂತರ ಒತ್ತಾಯ ಮಾಡ್ತೇನೆ.